ಆ ತರ ಈಗ ಆಯ್ತು ಈಗ ನಾನು ಹೇಳಿಕೆ ಈ ತಡಿ ಒಂದ್ ನಿಮಿಷ ನೀವ್ ಹೇಳಿಕೆ ನಾನು ಹೇಳ್ತಿರೋದು ಮಾಧ್ಯಮದ ಸ್ನೇಹಿತರು ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲರೂ ವಿಜಯೇಂದ್ರ ವರ್ಸಸ್ ಅಂತ ಒಂದ್ ನಿಮಿಷ ಅವ್ರು ಕೇಳಿ ಉತ್ತರ ಕೊಡ್ಬೇಕಲ್ಲ ಅವ್ರು ಕೇಳಿ ಉತ್ತರ ಕೊಡ್ಬೇಕಲ್ಲ ವಿಜಯೇಂದ್ರ ವರ್ಸಸ್ ಅಂತ ಅನ್ಬೇಡ್ರಿ ಅವ್ರು ಯಾರೋ 3-4 ಜನ ಅವರು ತಂಡನ 3-4 ಜನ ಅಷ್ಟೇ ಅವರು ಬಿಜೆಪಿ ವಿಜಯೇಂದ್ರ ಜೊತೆಗೆ ನಾವೆಲ್ಲರೂ ಇದೀವಿ ಜಿಲ್ಲಾಧ್ಯಕ್ಷರು ಇಡೀ ಸಂಘಟನೆ ಇದೆ ರಾಷ್ಟ್ರೀಯ ನಾಯಕರಿದ್ದಾರೆ ನಾನು ಅಂತಿಮವಾಗಿ ಯಾರು ಪ್ರವಾಸ ಮಾಡ್ತಾರೆ ಅವ್ರಿಗೆ ಒಂದು ಮಾತು ಕೇಳ್ತೀನಿ ಅವ್ರು ಮಾತಿದ್ರೆ ನಮ್ಗೆ ಹೈಕಮಾಂಡ್ ಬೆಂಬಲ ಅಂತ ಹೇಳ್ತಾರಲ್ಲ ನೀವು ಇವತ್ತೇ ಸಂಜೆ ಒಳಗೆ ಮಾಧ್ಯಮ ಸ್ನೇಹಿತರ ಮುಖಾಂತರ ವಿನಂತಿ ಮಾಡ್ತೀನಿ ಯಾರು ನಿಮಗೆ ಹೈಕಮಾಂಡ್ ಬೆಂಬಲ ಅಂತ ಹೇಳ್ತಾರೆ ಸುಳ್ಳು ಹೇಳ್ತಾರೆ ಹೈಕಮಾಂಡ್ಗೆ ಅವಮಾನ ಮಾಡ್ತಾರೆ ರಾಷ್ಟ್ರೀಯ ನಾಯಕರು ಅಪಮಾನ ಮಾಡ್ತಾರೆ ಅಲ್ಲ ಹೇಳ್ಬೇಕು ಇವತ್ತು ಹೇಳ್ಬೇಕು ಅವರು ಅಣ್ಣ ಒಂದ್ ನಿಮಿಷ ಈಗ ಅಶೋಕ್ ನಿನ್ನೆ ಮಾಧ್ಯಮಗಳಿಗೆ ವಿಧಾನಸೌಧ ಹೇಳಿಕೆ ಕೊಟ್ಟರು ವಕ್ಫ್ ಎನ್ನುವ ಹೋರಾಟ ಕೇವಲ ಒಂದು ಪಾರ್ಟಿ ಸೀಮಿತವಾಗಿಲ್ಲ ಯತ್ನಾಳ್ ಅವರ ಹೋರಾಟವನ್ನು ಸ್ವಾಗತ ಮಾಡ್ತಾರೆ ಈಗ ಒಂದ್ ನಿಮಿಷ ಅವ್ರ ವಿಪಕ್ಷ ನಾಯಕರೇ ನಾವೆಲ್ಲ ಅವ್ರನ್ನ ಟೀಕೆ ಮಾಡ್ತಲ್ಲ ನಾವ್ ಹೇಳುದು ಯಾರು 3-4 ಜನ ಪ್ರವಾಸ ಮಾಡ್ತಾರಲ್ಲ ಪಾರ್ಟಿ ವಿರುದ್ಧವಾಗಿ ಪಕ್ಷದ ವಿರುದ್ಧವಾಗಿ ಕಳೆದ 3-4 ತಿಂಗಳು ಯಡಿಯೂರಪ್ಪನವರ ಅಧಿವೇಶನದಲ್ಲಿ ಹಿಂಗೆ ಮಾಡಿದ್ದಾಗ ಅವರಿಂದ ಸೋಲಾಯ್ತು 23ರಲ್ಲಿ ಇನ್ನು ಹಿಂಗೆ 2011 2013 ಆಯ್ತು ಮೊನ್ನೆ 3 ಉಪಚುನಾವಣೆಗಳ ಸೋಲಿಗೆ ಅವರ ಹರುಕು ಬಾಯಿ ಅವರ ಹೊಲಸು ನಾಯಿ ಕಾರಣ ಆಯ್ತು ಸೋಲಿಗೆ ಅವ್ರು ಸಿಕ್ಕಾಮನವರಿದ್ದೆ ಹೌದಣ್ಣ ಅವ್ರು ಬಂದೋದ್ರು ಅವರಿಂದ ಯಾಕೆ ಗೆಲ್ಬಾರ್ದಾಗಿತ್ತಂಗಾರೆ ಭಾರಿ ಹಿಂದೂ ಹುಲಿ ಅಂತ ಬಿಂಚೆ ಅಂತಾರಲ್ಲ ಯಾಕೆ ಸೋತ್ರು ಇದಕ್ಕೆ ಉತ್ತರ ಕೊಡಬೇಕು ಇನ್ನೊಂದು ಎಲ್ಲ ಕಡೆ ಹೇಳ್ತಾರೆ ನಮಗೆ ರಾಷ್ಟ್ರೀಯ ನಾಯಕರು ಹೇಳಿದ್ದಾರೆ ಆ ರಾಷ್ಟ್ರೀಯ ನಾಯಕರು ಯಾರು ಹೇಳಿದ್ದಾರೆ ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಧನ್ಯವಾದಗಳು ಉಳಿದು ಬಿಸಿ ಪಡ್ತೀನಿ ಕಟ್ಟಾಜಿ ಮಾತಾಡ್ತಾರೆ ಇವ್ರು ಮಾತಾಡ್ತಾರೆ ನಾನು ಒಬ್ಬನೇ ಮಾತಾಡ್ಬೇಡ ಇವರು ಮಾಜಿ ಸಚಿವರು ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅರವಿಂದ ಲಿಂಬಾವಳಿ ರಮೇಶ್ ಜಾರಕಿಹೊಳಿ ಬಿಪಿಆರ್ ಶಿವರೆಲ್ಲರೂ ಕೂಡ ಬಿಜೆಪಿಯ ಸದಸ್ಯರು ಈಗಲೂ ಸದಸ್ಯರು ವಿಜೇಂದ್ರ ರಾಜ್ಯಾಧ್ಯಕ್ಷರು ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಯಾಕೆ ಸುಮ್ಮನೆ ಇದ್ದಾರೆ ಎಚ್ಚರಿಕೆ ಕೊಡುವಂತೆ ಅವರಿಂದ ಕ್ರಮ ಹೈಕಮಾಂಡ್ ಬಿಡಿ ಡೆಲ್ಲಿ ಇದೆ ಅಧ್ಯಕ್ಷರಾಗಿ ವಿಜೇಂದ್ರ ಯಾಕೆ ಸುಮ್ಮನೆ ಇದ್ದಾರೆ ರಮೇಶ್ ಜಾರಕಿಹೊಳಿ ಯತ್ನಾಳು ಬಿಪಿಆರ್ ಶಿವರು ಶಾಸಕರು ಅಶೋಕ್ ನಿಮ್ಮ ಶಾಸನ ಪಕ್ಷ ನಾಯಕ ವಿಪಕ್ಷ ನಾಯಕರಿಗೆ ಅಶೋಕ್ ಯಾಕೆ ಸುಮ್ಮನೆ ಇದ್ದಾರೆ ವಿಜಯೇಂದ್ರ ಮತ್ತೆ ಅಶೋಕ್ ಇಲ್ಲಿ ಅಸಮರ್ಥರಿದ್ದಾರ ಅವರು ಸುಮ್ಮನೆ ಯಾಕೆ ಸುಮ್ಮನೆ ಇದ್ದಾರೆ ಒಂದ್ ಮಾತು ಹೇಳ್ತೀನಿ ನೀವು ಕೇಳಿ ಪ್ರಶ್ನೆ ಪಕ್ಷದ ಅಧ್ಯಕ್ಷರಾಗಿ ತಮ್ಮ ಪಕ್ಷದ ಪ್ರಾಥಮಿಕ ಸದಸ್ಯ ಹೊಂದಿರುವವರನ್ನ ಕಂಟ್ರೋಲ್ ಮಾಡೋದಕ್ಕೆ ವಿಜೇಂದ್ರ ಅವರಿಗೆ ಅಸಾಧ್ಯ ಆಗ್ತಾ ಇದೆಯಾ ಅವರು ಅಸಮರ್ಥರಾಗಿದ್ದಾರೆ ಅಶೋಕ್ ಅವರು ಶಾಸನ ಪಕ್ಷ ನಾಯಕರಾಗಿ ತಮ್ಮ ಶಾಸಕರನ್ನ ಅವರ ಬೌಂಡ್ರಲ್ಲಿ ಇಟ್ಕೊಳ್ಳೋದಕ್ಕೆ ಅವ್ರಿಗೆ ಸಾಧ್ಯ ಆಗ್ತಿಲ್ಲ ನೇರವಾಗಿ ಹೇಳ್ತೀನಿ ಈಗ ಇವ್ರುಗಳ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳೋಕೆ ರಾಜ್ಯದ ಅಧ್ಯಕ್ಷರಿಗೂ ಯಾಕಂದ್ರೆ ಅವರು ಶಾಸಕರು ಶಿಸ್ತು ಕ್ರಮ ಜರುಗಿಸ್ಬೇಕಂದ್ರೆ ರಾಷ್ಟ್ರೀಯ ನಾಯಕರು ಈ ರಾಜ್ಯದಿಂದ ಏನೇನಾಗಿದೆ ಎಲ್ಲವೂ ಮಾಹಿತಿನೇ ಪಡಿತಾ ಇದ್ದಾರೆ ತಡಿಯೋಣ ಅಣ್ಣ ಈಗ ನೋಡಿ ಒಂದಿಲ್ಲ ಲೋಕಸಭೆ ಚುನಾವಣೆಗಳು ಉಪಚುನಾವಣೆ ಎಲ್ಲ ಕಾರಣಕ್ಕೆ ಮಹಾರಾಷ್ಟ್ರ ಇದು ಬಿಜಿ ಇದ್ರು ನೋಡಿ ಇನ್ನೂ ಶಿಸ್ತು ಕ್ರಮ ತಗೊಂತಾರೆ ಈಗ ಒಂದು ಇಲ್ಲ ತಾಕತ್ತು ದಮ್ಮು ಎಲ್ಲರಿಗೂ ಇದೆ ಪಕ್ಷಕ್ಕೆ ಇದೆ ಅಲ್ಲಲ್ಲ ತಾಕತ್ತು ದಮ್ಮು ಎಲ್ಲರಿಗೂ ಇದೆ ಒಂದೇನಂದ್ರೆ ವೈರಿಗಳ ಮೇಲಾದ್ರೆ ನೇರ ಪ್ರಹಾರ ಮಾಡ್ಬೋದು ಅಣ್ತಮ್ಗಳ ಮೇಲೆ ಕಾದು ನೋಡಿ ನೀನು ಬುದ್ಧಿ ಹೇಳಪ್ಪ ನೀನು ಬುದ್ಧಿ ಹೇಳು ಹೆಂಗೆ ಸರಿ ಆಗ್ಬೋದು ನಾಳೆ ಸರಿ ಆಗ್ಬೋದು ಅಂತೇಳಿ ಸ್ವಲ್ಪ ಕಾದು ನೋಡಂತ ತಂತ್ರಕ್ಕೆ ನಾವು ಒಳಗಾಗಿದ್ದೇವೆ ಪಕ್ಷ ಇವತ್ತು ಹೈಕಮಾಂಡ್ ವೀಕ್ ಅಲ್ಲ ಇವತ್ತು ನಿಮಗೆ ಒಂದೇ ಒಂದು ಹೇಳ್ಬೇಕಂದ್ರೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ 133 ಸೀಟನ್ನ 288ರಲ್ಲಿ 133 ಬರೀ ಬಿಜೆಪಿ 133 ಗೆದ್ದಿದೆ ಪಕ್ಷ ಬಹಳ ಸ್ಟ್ರಾಂಗ್ ಆಗಿದೆ ಬಟ್ ಏನಂದ್ರೆ ಇವತ್ತು ನಾಳೆ ಸರಿ ಹೋಗ್ಬೋದು ಕೆಲವು ಟೈಮ್ ರಾವ್ ಕಾಲ ಗುಳಿ ಕಾಲ ಈ ಎಲ್ಲ ಕಾಲಗಳು ಬಂದು ಏನೋ ಕೆಲವೊಂದು ವಕ್ರ ದೃಷ್ಟಿ ಆಗಿರ್ತವೆ ದೃಷ್ಟಿ ಸರಿ ಆಗ್ಬೋದು ಅಂತ ಕಾಯ್ತಾ ಇದ್ದಾರೆ ಅಂತ್ಯವಾಗಿ ಕೊನೆಗೆ ಏನು ಕಾರ್ಯಕ್ಕೆ ಜರುಗಬೇಕಾಗತ್ತೆ ಅದು ಜರುಗುತ್ತೆ.